ಮೆಟ್ರೋ ಟಿಕೆಟ್ ದರ ಹೆಚ್ಚಳವಾಗಿ ವರ್ಷ ಕಳೆದಿಲ್ಲ. 1 to ಡಬಲ್ ಟಿಕೆಟ್ ದರ ಹೆಚ್ಚಿಸಿ ದೊಡ್ಡ ಬರೆಯನ್ನೇ ಹಾಕಿದ್ರಿಂದ ಪ್ರಯಾಣಿಕರು ನಿತ್ಯವೂ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಸಂಕಷ್ಟದ ನಡುವೆ ಬಿಎಂಆರ್ಸಿಎಲ್ ಮತ್ತೆ ಶಾಕ್ ಕೊಟ್ಟಿದೆ. 5% ಟಿಕೆಟ್ ದರ ಹೆಚ್ಚಳಕ್ಕೆ ಸಜ್ಜಾಗಿದ್ದು, ಸೋಮವಾರದಿಂದಲೇ ನೂತನ ದರ ಜಾರಿಗೆ ಬರೋ ಸಾಧ್ಯತೆ ಇದೆ. ದರ ಏರಿಕೆ ಮಾಡೋದು ಖಂಡಿತವಾಗ್ಲೂ ಸರಿಯಲ್ಲ. ಒಂದು 100 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ 2 ದಿನ ತಿರುಗಾಡಬಹುದು. ನಾನು ಜನಗಳು ಎಲ್ಲ ಮಾತಾಡಬೇಕು. ಡೈಲಿ 100 ರಿಂದ 200 ರೂಪಾಯಿ ಟ್ರಾವೆಲ್ ಹೋಗುತ್ತೆ ಸರ್. ಮೆಟ್ರೋ ನಮ್ಮ ಕೈಲಿಲ್ಲಪ್ಪ, ಅದೊಂದು ಕಮಿಟಿ ಇದೆ, ಕಮಿಟಿಯವ್ರು ಏನು ತೀರ್ಮಾನ ಮಾಡ್ತಾರೋ ಅವ್ರು ಮಾಡ್ಕೊಳ್ತಾರೆ. ಮೆಟ್ರೋ ಬೆಂಗಳೂರಿಗರ ಜೀವನಾಡಿ. ಟ್ರಾಫಿಕ್ ಜಾಮ್ ಸಮಸ್ಯೆ ಇಲ್ಲದೆ ಕಡಿಮೆ ಖರ್ಚಿನಲ್ಲೇ ಪ್ರಯಾಣಿಕರನ್ನ ದಡ ಸೇರಿಸುತ್ತಿದ್ದ ಸಾರಿಗೆ. ಆದರೆ ಇದೇ ಮೆಟ್ರೋ ಈಗ ಪ್ರಯಾಣಿಕರ ರಕ್ತ ಹೀರುತ್ತಿದೆ. ದರ ಏರಿಕೆ ಬಿಸಿಯಿಂದ ಪ್ರಯಾಣಿಕರು ಹೊರಬರೋ ಮುನ್ನವೇ ಮತ್ತೊಂದು ಬರೆ ಎಳೆದಿದೆ. ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ಟಿಕೆಟ್ ದರ ಏರಿಕೆ ಶಾಕ್. ಸೋಮವಾರದಿಂದಲೇ 5% ಟಿಕೆಟ್ ದರ ಹೆಚ್ಚಳ. ಸಾರ್ವಜನಿಕ ಸಾರಿಗೆ ಅಂದ್ರೆ ಅದು ಜನಸ್ನೇಹಿಯಾಗಿರಬೇಕು. ಇಲ್ಲಿ ಆದಾಯಕ್ಕಿಂತ ಜನರಿಗೆ ಸೌಲಭ್ಯ ಕೊಡೋ ಬಗ್ಗೆ ಗಮನ ಹರಿಸಬೇಕು. ಆದರೆ ಬಿಎಂಆರ್ಸಿಎಲ್ ವಿಚಾರದಲ್ಲಿ ಇದು ಉಲ್ಟಾ ಆಗಿದೆ. ಪ್ರಯಾಣಿಕರಿಂದ ಸುಲಿಗೆ ಮಾಡಲಾಗ್ತಿದೆ. 2025 ಫೆಬ್ರವರಿ 9ರಂದು 105.5% ದರ ಏರಿಕೆ ಮಾಡಿತ್ತು. 1 to ಡಬಲ್ ಟಿಕೆಟ್ ದರ ಹೆಚ್ಚಿಸಿ ಪ್ರಯಾಣಿಕರಿಗೆ ದೊಡ್ಡ ಬರೆಯನ್ನೇ ಹಾಕಿತ್ತು. ಇದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಆಕ್ರೋಶ ಹೆಚ್ಚಾಗ್ತಿದ್ದಂತೆ 3 ದಿನಗಳ ನಂತರ 71.5ಕ್ಕೆ ದರ ಇಳಿಕೆ ಮಾಡಿ ಕಣ್ಣೊರೆಸೋ ತಂತ್ರ ಮಾಡಿತ್ತು. 71% ದರ ಏರಿಕೆ ಕೂಡ ಅವೈಜ್ಞಾನಿಕ ಅನ್ನೋ ಚರ್ಚೆ ನಡೆಯುತ್ತಿದೆ. ಈ ಚರ್ಚೆ ನಡುವೆ ಮೆಟ್ರೋ ಮತ್ತೆ ಬರೆ ಎಳೆದಿದೆ. 5% ಟಿಕೆಟ್ ದರ ಹೆಚ್ಚಿಸಲು ಮುಂದಾಗಿದ್ದು, ಬಿಎಂಆರ್ಸಿಎಲ್ ಪ್ರಸ್ತಾಪಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಫೆಬ್ರವರಿ 9ರಿಂದಲೇ ನೂತನ ದರ ಜಾರಿಗೆ ಬರೋ ಸಾಧ್ಯತೆ ಇದ್ದು, ಅಧಿಕೃತ ಘೋಷಣೆಯೊಂದೇ ಬಾಕಿ ಉಳಿದಿದೆ. ದರ ಏರಿಕೆ ಬರೆಗೆ ಪ್ರಯಾಣಿಕರ ಆಕ್ರೋಶ. ದರ ಏರಿಕೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಪ್ರಯಾಣಿಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ದರ ಏರಿಕೆ ಮಾಡೋದು ಖಂಡಿತವಾಗ್ಲೂ ಸರಿಯಲ್ಲ. ಮಧ್ಯಮ ವರ್ಗದವರಿಗೆ, ಕೆಳ ಮಧ್ಯಮ ವರ್ಗದವರಿಗೆ ಹೊರೆ ಆಗ್ಬಾರ್ದು. ಆ ತರ ದರವನ್ನ ಯೋಚಿಸಿ ಇಡಬೇಕು. ಉದ್ದೇಶ ಏನ್ ಸರ್? ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಒಂದು ಹಿತಮಿತಲ್ಲಿ ಇದ್ರೇನೆ ಪಬ್ಲಿಕ್. ಅದೇ ಸರ್, ಇವೆಲ್ಲ ಮೂಲಭೂತ ಸೌಕರ್ಯಗಳಲ್ಲಿ ಈ ತರ ದರ ಜಾಸ್ತಿ ಮಾಡಿದ್ರೆ ತುಂಬಾ ತೊಂದರೆ ಆಗತ್ತೆ ಕೆಳವರ್ಗದವರಿಗೆ. ಒಂದು ದಿನಕ್ಕೆ 10 ರೂಪಾಯಿ ಜಾಸ್ತಿ ಇಟ್ 300 ರೂಪೀಸ್. ಒಬ್ಬ ನಾರ್ಮಲ್ ಪರ್ಸನ್ಗೆ 300 ರೂಪಾಯಿ ಅಂದ್ರೂ ಕೂಡ ಈ ಪರ್ಸನ್ ತುಂಬಾ ಬರ್ಡನ್ ಆಯ್ತು. ಅದಕ್ಕಿಂತ ಒಂದು ನಾರ್ಮಲ್ ಬೈಕ್ ತಗೊಂಡು ಅದ್ರಲ್ಲಿ ನಾವು ಟ್ರಾವೆಲ್ ಮಾಡಿದ್ರೆ ಒಂದು 100 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ 2 ದಿನ ತಿರುಗಾಡಬಹುದು. ನಾನು ಇನಿಷಿಯಲಿ 50% ಅಂತ ಇನ್ಕ್ರೀಸ್ ಮಾಡಿ 100% ಮಾಡಿದ್ದಾರೆ. ಈಗ 5% ಎಷ್ಟು ಪರ್ಸೆಂಟ್ ಮಾಡ್ತಾರೋ ಅವರಿಗೆ ಗೊತ್ತು. ಈ ಗೌರ್ಮೆಂಟ್ನ ನಮ್ಮ ಸ್ಟೂಡೆಂಟ್ಸ್ ಹಾಳು ಮಾಡ್ತಾ ಇದಾರೋ, ಜನನೇ ಹಾಳು ಮಾಡ್ತಾರೋ ಏನಂತಾನೆ ಗೊತ್ತಾಗ್ತಿಲ್ಲ. ಇದು ಗೌರ್ಮೆಂಟ್ಗೆ ಬಿಟ್ಟಿದ್ದು, ಜನಗಳು ಎಲ್ಲ ಮಾತಾಡಬೇಕು. ಮೆಟ್ರೋದಲ್ಲಿ ಕಡಿಮೆ ರೇಟು ಅಂತ ಭಾವ ಮಾಡ್ತಿದ್ವಿ ಮೊದಲು. ಈಗ ಮತ್ತೆ ಅದನ್ನೇ ಜಾಸ್ತಿ ಮಾಡಿದರೆ ನಮ್ಮ ಪರಿಸ್ಥಿತಿ ಯಾರಿಗೆ ಹೇಳೋದು? ಸರ್ಕಾರಕ್ಕಂತೂ ಹೇಳಕ್ಕಾಗೋದಿಲ್ಲ. ಅಷ್ಟಕ್ಕೂ ನೂತನ ದರ ಜಾರಿ ಬಳಿಕ ಟಿಕೆಟ್ ದರ ಎಷ್ಟಾಗತ್ತೆ, ಯಾವ ಮಾರ್ಗದಲ್ಲಿ ಎಷ್ಟು ದರ ಇರಲಿದೆ ಅನ್ನೋದನ್ನ ನೋಡಿದ್ರೆ, ವೈಟ್ಫೀಲ್ಡ್ನಿಂದ ಚಲ್ಲಘಟ್ಟ ಮಾರ್ಗದ ಸಂಚಾರಕ್ಕೆ ಸದ್ಯ 90 ರೂಪಾಯಿ ಟಿಕೆಟ್ ದರ ಇದ್ದು, ಇದು 95ಕ್ಕೆ ಏರಿಕೆಯಾಗಲಿದೆ. ಅದರಂತೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಟು ಮಾದಾವರ ಮಾರ್ಗದಲ್ಲೂ 90 ರೂಪಾಯಿಯಿಂದ 95ಕ್ಕೆ ಹೆಚ್ಚಳವಾಗಲಿದೆ. ಇನ್ನು ಆರ್ವಿ ರೋಡ್ನಿಂದ ಬೊಮ್ಮಸಂದ್ರ ರೂಟ್ನಲ್ಲಿ 60 ರೂಪಾಯಿ ಇರೋ ದರ 63ಕ್ಕೆ ಏರಿಕೆ ಆದರೆ, ಮೆಜೆಸ್ಟಿಕ್ ಟು ವೈಟ್ಫೀಲ್ಡ್ ಮಾರ್ಗದ ಸಂಚಾರಕ್ಕೆ 80 ರೂಪಾಯಿಯಿಂದ 84ಕ್ಕೆ ಹೈಕ್ ಆಗಲಿದೆ. ಇನ್ನು ಮೆಜೆಸ್ಟಿಕ್ನಿಂದ ಬೊಮ್ಮಸಂದ್ರ ಮಾರ್ಗದಲ್ಲಿ ಹಾಲಿ 80 ರೂಪಾಯಿ ಟಿಕೆಟ್ ದರ ಇದ್ದು, ಏರಿಕೆ ಬಳಿಕ 84 ರೂಪಾಯಿ ಆಗಲಿದೆ. ಮೆಜೆಸ್ಟಿಕ್ನಿಂದ ಚಲ್ಲಘಟ್ಟ ಮಾರ್ಗದ ಸಂಚಾರಕ್ಕೆ ಸದ್ಯ 60 ರೂಪಾಯಿ ಟಿಕೆಟ್ ದರ ಇದ್ದು, ಅದು ಕೂಡ 63ಕ್ಕೆ ಏರಿಕೆಯಾಗಲಿದೆ. ಹೀಗೆ ಪ್ರತಿ ಮಾರ್ಗದಲ್ಲೂ 1 ರೂಪಾಯಿಯಿಂದ 5 ರೂಪಾಯಿ ತನಕ ಟಿಕೆಟ್ ದರ ಹೆಚ್ಚಾಗಲಿದೆ. ಮೆಟ್ರೋ ನಿಲ್ದಾಣಗಳಲ್ಲಿ ಸೈಕಲ್ ಪಾರ್ಕಿಂಗ್ ಫ್ರೀ. ಒಂದ್ ಕಡೆ ಪ್ರಯಾಣಿಕರಿಗೆ ಬರೆ ಎಳೆದಿರೋ ಮೆಟ್ರೋ, ಇನ್ನೊಂದ್ ಕಡೆ ಸೈಕಲ್ ಸವಾರರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ನಗರದ 9 ಮೆಟ್ರೋ ನಿಲ್ದಾಣಗಳಲ್ಲಿ ಉಚಿತ ಸೈಕಲ್ ಪಾರ್ಕಿಂಗ್ ಸೌಲಭ್ಯ ಕಲ್ಪಿಸಲಾಗಿದೆ. ಮೈಸೂರು ರಸ್ತೆ, ಬೈಯಪ್ಪನಹಳ್ಳಿ, ಮಾದಾವರ, ಪೀಣ್ಯ ಇಂಡಸ್ಟ್ರಿ, ಜೆಪಿ ನಗರ, ಬಿಟಿಎಂ ಲೇಔಟ್, ಎಲೆಕ್ಟ್ರಾನಿಕ್ ಸಿಟಿ, ರಾಗಿಗುಡ್ಡ, ಜಯದೇವ ಆಸ್ಪತ್ರೆ ಮೆಟ್ರೋ ಸ್ಟೇಷನ್ಗಳಲ್ಲಿ ಮಾತ್ರ ಸೈಕಲ್ ಪಾರ್ಕಿಂಗ್ ಫ್ರೀ ಇರಲಿದೆ.
ನಮ್ಮಲ್ಲಿ ಎಲ್ಲೆಲ್ಲಿ ಪಾರ್ಕಿಂಗ್ ಸೈಕಲ್ಗೆ ಅಂತ ಮೊದಲು ಇತ್ತಲ್ಲ ಅಲ್ಲೆಲ್ಲ ಅನ್ನೋದು ನಾವು ಇವಾಗ ಉಚಿತ ಪಾರ್ಕಿಂಗ್ ಅಂತ ಮಾಡ್ತಾ ಇದ್ದೀವಿ. ಇವಾಗ ಸದ್ಯದಲ್ಲಿ ಇದು 9 ಸ್ಟೇಷನಲ್ಲಿ ಅದಕ್ಕೆ ಬೇಕಾಗಿರುವಂಥ ಒಂದಷ್ಟು ಇದು ಇಂಪ್ರೂವ್ಮೆಂಟ್ಸ್ ಏನಿದೆ ಅದು ಮಾಡಿ ಅದನ್ನು ಸದ್ಯದಲ್ಲಿ 9 ಇಲ್ಲ 10 ಸ್ಟೇಷನ್ಗಳು ಆಗ್ತಾ ಇದೆ. ಮೆಟ್ರೋದಲ್ಲಿ ಓಡಾಡುವ ಬಡ ಹಾಗೂ ಮಧ್ಯಮ ವರ್ಗದ ಪ್ರಯಾಣಿಕರು ಕಾರ್ನಲ್ಲಿ ಸಂಚರಿಸಿದ ಅನುಭವ ಪಡಿತಾ ಇದ್ರು. ಆದರೆ ದರ ಏರಿಕೆಯಿಂದಾಗಿ ಮೆಟ್ರೋ ಅನ್ನೋದು ಮಧ್ಯಮ ವರ್ಗದ ಬಡವರ್ಗದ ಪ್ರಯಾಣಿಕರಿಂದ ದೂರ ಆಗಲಿದ್ದು ಶ್ರೀಮಂತರ ಸಾರಿಗೆಯಾಗಲಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.